ರಂಜಿನಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. KCET ಎಕ್ಸಾಮಿನೇಷನ್ ಮುಗಿದ ತಕ್ಷಣ ನೀವು ಒಂದು ಕೆಲಸ ಮಾಡಬೇಕಾಗತ್ತೆ. ಏನು ಅಂತ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕಾಗತ್ತೆ. ಯಾರು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಬೇಕು ಏನು ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಇದು KEA ಇಂದ ಬಂದಿರುವಂಥ ಅಫಿಷಿಯಲ್ ನೋಟಿಫಿಕೇಷನ್. ಯಾವ್ಯಾವ ವಿದ್ಯಾರ್ಥಿಗಳು ಒಂದು ಸ್ಪೆಷಲ್ ಕೋಟಾದಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದ್ದೀರಾ ಅಂಥವರು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗುತ್ತೆ. ಸ್ಪೆಷಲ್ ಕೆಟಗರಿ ಅಂತಂದರೆ ಯಾರು ಅಂತಂದರೆ ಸ್ಪೋರ್ಟ್ಸ್ ಕೋಟಾ, CAPF, CRPF, CISF, BSF, IT BP, ಎಕ್ಸ್ ಡಿಫೆನ್ಸ್, ಎಕ್ಸ್ CAPF ಡಿಫೆನ್ಸ್ ಮತ್ತು ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಆಂಗ್ಲೋ ಇಂಡಿಯನ್, NCC ಈ ಎಲ್ಲ ಕೋಟಾದಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಂದು ಆಫ್ಲೈನಲ್ಲಿ ನಡೆಯುವಂಥದ್ದು. ಎಲ್ಲಿ ಅಂತ ಅಂದರೆ ಬೆಂಗಳೂರು ಮಲ್ಲೇಶ್ವರಮಲ್ಲಿ 18th ಕ್ರಾಸ್ ರೋಡ್ ಇಲ್ಲಿ ನಡೆಯುತ್ತೆ. ಸೊ ನೀವು ಸ್ಪೋರ್ಟ್ಸ್ ಕೋಟಾದಲ್ಲಿ ಏನಾದರೂ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ 5ನೇ ತಾರೀಕು, 6ನೇ ತಾರೀಕು ಮತ್ತು 7ನೇ ತಾರೀಕು ನಿಮಗೆ ಟೈಮ್ ಇರುತ್ತೆ ನೆಕ್ಸ್ಟ್ ಮಂತು. ಆ ದಿನಗಳಲ್ಲಿ ನೀವು ಹೋಗಿ ಏನು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. CAPF, CRPF, CISF, BSF, IT BPನಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ 8ನೇ ತಾರೀಕು ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಎಕ್ಸ್ ಡಿಫೆನ್ಸ್, ಎಕ್ಸ್ CAPFಲ್ಲಿ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ 9 ಮತ್ತು 10ನೇ ತಾರೀಕು ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರುತ್ತೆ. ಡಿಫೆನ್ಸ್ ಅಲ್ಲಿ ಏನಾದ್ರೂ ಕ್ಲೈಮ್ ಮಾಡಿದರೆ 11 ಮತ್ತು 12ನೇ ತಾರೀಕು ನೀವು ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಮತ್ತು ಆಂಗ್ಲೋ ಇಂಡಿಯನ್ನಲ್ಲಿ ನೀವು ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ 13ನೇ ತಾರೀಕು ಹೋಗಬೇಕು. NCCನಲ್ಲಿ ಕ್ಲೈಮ್ ಮಾಡಿದರೆ 14 ಮತ್ತು 15ನೇ ತಾರೀಕು ಹೋಗಬೇಕಾಗತ್ತೆ. ಸೊ 5ನೇ ತಾರೀಕಿಂದ 15ನೇ ತಾರೀಕುವರೆಗೂ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. 9:30ಯಿಂದ 5:30 ಒಳಗಡೆನೇ ನೀವು ಹೋಗಬೇಕಾಗತ್ತೆ. ಸೊ ಅದ್ರ ಮೇಲ್ಪಟ್ಟಂತೆ ಹೋದರೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗೋದಿಲ್ಲ. ಓಕೆನಾ? ನೀವು ಯಾವ ಕೋಟಾದಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡಿರ್ತೀರ ಅಲ್ವಾ, ಸೊ ಆ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕಾಗುತ್ತೆ. ಮತ್ತು ನೀವು ಅಪ್ಲಿಕೇಶನ್ ಹಾಕಬೇಕಾದ್ರೆ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ಮಾತ್ರ ನೀವು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಅರ್ಹರಾಗ್ತೀರಾ, ಇಲ್ಲ ಅಂದರೆ ಅರ್ಹರಾಗೋದಿಲ್ಲ. ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡಿಸೋವಂಥ ಅವಶ್ಯಕತೆ ಇರೋದಿಲ್ಲ. ನೆಕ್ಸ್ಟು ಈ ಒಂದು ಸರ್ಟಿಫಿಕೇಟ್ ಏನಿರುತ್ತೆ, ಯಾವ ಕೋಟಾದಲ್ಲಿ ಕ್ಲೈಮ್ ಮಾಡಿರ್ತಾರ ಆ ಸರ್ಟಿಫಿಕೇಟ್ ಜೊತೆಗೆ ನಿಮ್ಮ ಒಂದು ಆಧಾರ್ ಕಾರ್ಡ್, ಹಾಗೆ CET 2026 ಅಪ್ಲಿಕೇಶನ್ ಫಾರಮ್, ಹಾಗೆಯೇ ಅಡ್ಮಿಟ್ ಕಾರ್ಡು, ಈ ಮೂರನ್ನು ಕೂಡ ತೊಗೊಂಡು ಹೋಗಬೇಕಾಗುತ್ತೆ. ಎಲ್ಲನೂ ಕೂಡ 2 ಜೆರಾಕ್ಸು ಮತ್ತು ಒರಿಜಿನಲ್ ಕಾಪಿ ಎರಡನ್ನೂ ಕೂಡ ತೊಗೊಂಡು ಹೋಗಬೇಕಾಗತ್ತೆ. ಸೊ ನೀವೇನಾದರೂ NCC ಅಥವಾ ಸ್ಪೋರ್ಟ್ಸ್ ಕೋಟಾದಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ನೀವು ಯಾವ ಶಾಲೆಯಲ್ಲಿ NCCಗೆ ಅಥವಾ ಸ್ಪೋರ್ಟ್ಸಿಗೆ ಸೇರಿರ್ತೀರ ಆ ಒಂದು ಶಾಲೆಯ ಸ್ಟಡಿ ಸರ್ಟಿಫಿಕೇಟ್, ಹಾಗೆಯೇ ನೀವು ಈ ಒಂದು ಸ್ಪೋರ್ಟ್ಸ್ ಕೋಟಾ ಅಥವಾ NCC ಕೋಟಾದು ಸರ್ಟಿಫಿಕೇಟ್ ಏನಿರುತ್ತೆ ಅದನ್ನು ಕೂಡ ತೊಗೊಂಡು ಬರಬೇಕಾಗತ್ತೆ. ನೆಕ್ಸ್ಟು ಈ ಎಲ್ಲ ಒಂದು ಸರ್ಟಿಫಿಕೇಟ್ಗಳನ್ನು ನೀವು ಯಾವ ಡೇಟ್ ಕೊಟ್ಟಿದ್ದಾರೆ ಮೇಲ್ಗಡೆ ಅದೇ ಡೇಟಲ್ಲಿ ತೊಗೊಂಡು ಹೋಗಬೇಕಾಗತ್ತೆ. ಅಕಸ್ಮಾತ್ ನೀವು ವೆರಿಫಿಕೇಷನ್ನ ಮಾಡಿಸ್ಲಿಲ್ಲ ಅಂತಂದರೆ ನೀವು ಅಪ್ಲಿಕೇಶನಲ್ಲಿ ಕ್ಲೈಮ್ ಮಾಡಿದರೂ ಕೂಡ ಆ ಒಂದು ಕೋಟಾದಲ್ಲಿ ನಿಮ್ಮ ಒಂದು ನೇಮು ಬರೋದಿಲ್ಲ. ಓಕೆನಾ? ಆ ಕೋಟಾದಲ್ಲಿ ನೀವು ಸೆಲೆಕ್ಟ್ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಮೇಲ್ಗಡೆ ಏನು ಡೇಟ್ ಕೊಟ್ಟಿದ್ರು ಆ ಡೇಟ್ಗಳಲ್ಲಿ ನೀವು ಯಾವುದಾದ್ರೂ ಕೋಟಾದಲ್ಲಿ ರಿಸರ್ವೇಷನ್ನ ಕ್ಲೈಮ್ ಮಾಡಿದರೆ ದಯವಿಟ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಳಿ. ಓಕೆನಾ? ಸೊ ಇದು ಅಫಿಷಿಯಲ್ ಆಗಿ ಬಂದಿರೋಂಥ ನೋಟಿಫಿಕೇಷನ್. ಈಗ ಕಾಮಾಗಿ ನಿಮ್ಮ ಒಂದು KCET ಎಕ್ಸಾಮಿನೇಷನ್ನ ಮುಗಿಸ್ಕೊಳ್ಳಿ. ಆನಂತರ 5ನೇ ತಾರೀಕು ಒಳಗಡೆ ಎಲ್ಲ ಸರ್ಟಿಫಿಕೇಟ್ನೂ ಕೂಡ ರೆಡಿ ಮಾಡಿಕೊಂಡು ನೀವು ಬೆಂಗಳೂರು ಮಲ್ಲೇಶ್ವರಂಗೆ ಹೋಗಬೇಕಾಗತ್ತೆ. KEA ಅಲ್ಲಿ ನಿಮ್ಮ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಓಕೆನಾ? ಸೊ ಆಫ್ಲೈನಲ್ಲಿ ನಡೆಯುವಂಥದ್ದು ಯಾವುದೇ ರೀತಿಯಾಗಿ ಪೋಸ್ಟಲ್ಲಿ ಸೆಂಡ್ ಮಾಡುವಂಥದ್ದು ಅಥವಾ ಬೇರೆ ರೀತಿಯಲ್ಲಿ ನಿಮ್ಮ ಒಂದು ಸರ್ಟಿಫಿಕೇಟ್ನ ಕಳಿಸೋವಂಥದ್ದು ಇದು ಯಾವುದೂ ಕೂಡ ನಡೆಯೋದಿಲ್ಲ. ಖುದ್ದಾಗಿ ನೀವೇ ಹೋಗಿ ಡಾಕ್ಯುಮೆಂಟ್ ವೆರಿಫಿಕೇಷನ್ನ ಮಾಡಿಸ್ಕೊಳ್ಬೇಕಾಗತ್ತೆ. ಸೊ ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇದ್ದರೆ ದಯವಿಟ್ಟು ಲೈಕ್ ಮಾಡಿ. ಇದೇ ರೀತಿಯಾಗಿ ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಗೊತ್ತಾಗಲಿ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಥ್ಯಾಂಕ್ ಯು.